ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಶಶಿ ಫ್ರಮ್ ದಾವಣಗೆರೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ವಿ ಶಶಿ. ಸೊ ಮತ್ತೊಂದು ಹೊಸಡಿಗೆ ಸುಸ್ವಾಗತ. 2026ರ ಮೊದಲ ಗಣಪತಿ ಹಬ್ಬದ ಮೊದಲ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾಗರ ಪಂಚಮಿ. ಎಲ್ಲರಿಗೂ, ಸಮಸ್ತ ಕನ್ನಡಿಗರಿಗೆ, ಎಲ್ಲರಿಗೂ ಯಾರ್ಯಾರು ವಿಡಿಯೋ ನೋಡ್ತಿದ್ದಾರೆ ಎಲ್ಲರಿಗೂ ಒಳ್ಳೇದಾಗಲಿ. ಸೊ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಸೊ ತುಂಬಾ ಜನ ಕೇಳ್ತಾ ಇದ್ರಿ, ಒಂದು ತಿಂಗಳು, ಒಂದೂವರೆ 2 ತಿಂಗಳು ಮುಂಚೆಯಿಂದ, ಇನ್ನ ಗಣಪತಿ ಹಬ್ಬ 2 ತಿಂಗಳು ಮುಂಚೆ ಇದೆ, ಇನ್ನ 2 ತಿಂಗಳು ಗಣಪತಿ ಹಬ್ಬ ಇನ್ನು 2 ತಿಂಗಳು ಇದೆ ಅಂದಾಗಿಂದಾನು ಗೃಹ ಗಣಪತಿ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಸಿಕ್ಕಾಪಟ್ಟೆ ಜನ ಮೆಸೇಜ್ ಮಾಡ್ತಾ ಇದ್ರು. ಯೂಟ್ಯೂಬ್ ಅಲ್ಲಿ ಮೆಸೇಜ್ ಮಾಡ್ತಾ ಇದ್ರು, ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತಾ ಇದ್ರು, ಹಾಗೆ ಫೇಸ್ಬುಕ್ ಅಲ್ಲಿ ಮೆಸೇಜ್ ಮಾಡ್ತಾ ಇದ್ರು. ಸೊ ನಾನು ಓದ್ತಾ ಇದ್ದೆ. ಸೊ ಆ ದಿನ ಇವತ್ತು ಬಂದೇ ಬಿಡ್ತು. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಡೇಟ್ ಕೊಟ್ಟಿದ್ದೆ ನಾನು. ಸೋಮವಾರ ನಮ್ಮ ದಾವಣಗೆರೆಯಿಂದ ಗಣಪತಿ, ಅಂದ್ರೆ ಇವತ್ತು ನಾಗರ ಪಂಚಮಿ ಅಲ್ಲ, ಸೊ ಇವತ್ತಿನ ದಿವಸನೇ ದಾವಣಗೆರೆಯಿಂದ ಗಣಪತಿ ಧ್ವಜಸ್ತಂಭ ಪೂಜೆ ಇವತ್ತು ಇದೆ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಡೇಟ್ ಕೊಟ್ಟಿದ್ದೆ. ಸೊ ನಮ್ಮ ಫ್ರೆಂಡ್ಸ್ ಆಲ್ರೆಡಿ ಎಲ್ಲರೂ ಇಲ್ಲಿ ಬಂದಿದ್ದಾರೆ, ಎಲ್ಲ ರೆಡಿ ಮಾಡ್ಕೊಂತ ಇದ್ದಾರೆ. ಸೊ ಪ್ರತಿ ವರ್ಷ ಮುಂಚೆನೆ ಜಲ್ದಿ ಬರ್ತಿದ್ದೆ ನಾನು, ಬಟ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ, ಹೋದ ವರ್ಷ ಗಣಪತಿ ಹಬ್ಬದಲ್ಲಿ, ಅಂದ್ರೆ ನಾಡೇಮಿನ ಗಣಪತಿ ಹೋಗುವಾಗ ಅಮ್ಮನ ರಿಟರ್ನ್ ಬರುವಾಗ ಆಕ್ಸಿಡೆಂಟ್ ಆಗಿ ಅಮ್ಮಗೆ ಹುಷಾರಿಲ್ದಂಗಾಯ್ತು. ಸೊ ಹಂಗಾಗಿ ಇವಾಗ ಯಾವುದೇ ಕಾರಣಕ್ಕೂ ಅಮ್ಮನ ಒಬ್ಬರನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಅದು ಎಷ್ಟು ಕೋಟಿ ಸಿಗುತ್ತೆ ಅಂದ್ರೆ ಹೋಗಲ್ಲ ಅಮ್ಮನ ಬಿಟ್ಟು. ಬಟ್ ಇವತ್ತು ನಾಗರ ಪಂಚಮಿ ಇರೋದ್ರಿಂದ ಹೋಟ್ಲಲ್ಲಿ ಜನ ಬಹಳ ಕಮ್ಮಿ ಇದ್ದಾರೆ. ಸೊ ಹಂಗಾಗಿ ಎಲ್ಲ ರೆಡಿ ಮಾಡಿಟ್ಟು, ಅನ್ನ ಸಾಂಬಾರು ಎಲ್ಲ ರೆಡಿ ಮಾಡಿಟ್ಟು 10:30 11 ಗಂಟೆಗೆ ಎಲ್ಲ ರೆಡಿ ಮಾಡಿಟ್ಟು, ಸೊ ಅರ್ಜೆಂಟಾಗಿ ಬಂದಿದ್ದೀನಿ. ಸೊ ಇದೊಂದು ವಿಡಿಯೋ ಕವರ್ ಮಾಡ್ಕೊಂಡು ಹೋಗೋಣ ಅಂತ. ಯಾವುದೇ ಕಾರಣಕ್ಕೂ ನಮ್ಮ ದಾವಣಗೆರೆಯಿಂದ ಗಣಪತಿ ಯಾವುದೇ ಕಾರಣಕ್ಕೂ ಬಿಡಲ್ಲ. ವಿಡಿಯೋಗಳನ್ನ ಮುಂದೆ ಜೀವನ ಇದು ಬಿಟ್ರೆ ಸಾಕಾದಂದ್ಬಿಟ್ಟು ಇನ್ನೇನು ಕೇಳಲ್ಲ. ಹಾಗೆ ಪ್ರತಿ ವರ್ಷದಂಗೆ ಈ ವರ್ಷ ಸಹ ಗಣಪತಿ ವಿಡಿಯೋ ಮಾಡೋಕ್ಕಿಂತ ಮುಂಚೆ ನಾನು ಪ್ರತಿ ವರ್ಷ ಲೆಕ್ಕ ಕೊಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ 24, 25 ನಾನು ಎಲ್ಲರೂ ಬಂದು ವಿಡಿಯೋ ಮಾಡಿದಾಗ ನಿಮ್ಮ ಹತ್ರ ಅಮೌಂಟ್ ಅನಿಷ್ಟು ಅಂತ ದೇಣಿಗೆ ಇಸ್ಕೊಂಡಿದ್ದೆ. ಅಂದರೆ ಸ್ಕೂಲ್ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತೇಳಿ ನಿಮ್ಮ ಹತ್ರ ಅಮೌಂಟ್ ಇಸ್ಕೊತಾ ಇದ್ದೆ. ಸೊ ಅದರದ್ದು ಲೆಕ್ಕ ಕೊಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೆ. ಸೊ ಇವಾಗ ಇನ್ನು ಪೂಜೆ ಸ್ವಲ್ಪ ಲೇಟ್ ಆಗುತ್ತೆ. ಅಷ್ಟೊಂದು ನಿಮಗೆ ಲೆಕ್ಕ ಆಲ್ರೆಡಿ ಎಲ್ಲ ವಿಡಿಯೋ ಮಾಡಿದ್ದೀನಿ, ಅದು ನೋಡ್ಕೊಂಬನ್ನಿ, ನಿಮಗೆ ಪೂಜೆ ಅದು ಸಿಕ್ಬಿಡ್ತೀನಿ. ಸಹಾಯ ಹಸ್ತ ಅಂತೇಳಿ. ಸೊ ಕರೋನಾ ಬಂದಾಗ ಸ್ಟಾರ್ಟ್ ಮಾಡಿದ್ದು ನಾನು. ಸೊ ಕರೋನಾ ಬಂದಾಗ ಯಾವುದಕ್ಕೆ ಎಷ್ಟು ಖರ್ಚಾಯಿತು ಏನಂತ ನೀವು ಕೊಟ್ಟಿದ್ದು ಒಂದೊಂದು ರೂಪಾಯಿನ ಲೆಕ್ಕ ಹಚ್ಚಿ ಇಡ್ತಿದ್ದೆ. ಡೇ 1, ಡೇ 2, ಡೇ 3 ಅಂತೇಳಿ ಪ್ರತಿ ಒಂದೊಂದು ರೂಪಾಯಿನ ಲೆಕ್ಕ ಇಟ್ಟು ಸೊ ಲೆಕ್ಕ ಇಟ್ಟಿದ್ದೀನಿ. ಒಂದು ಪೈಸನೂ ಎಲ್ಲೂ ಹೋಗಿಲ್ಲ. 24ರಲ್ಲಿ ಗಣಪತಿ ಅಮೌಂಟು ದೇಣಿಗೆ, ಅಂದರೆ ನಾನು ಯಾವುದಾದ್ರೂ ಗಣಪತಿ ವಿಡಿಯೋ ಮಾಡೋಕ್ಕೆ ಹೋದರೆ ಸೊ ನಿಮ್ಮ ಹತ್ರ ಅಮೌಂಟ್ ತಗೊತಾ ಇದ್ನಲ್ಲ, ಸೊ ಅದು ನನ್ನ ಹತ್ರ ಉಳಿದಿದ್ದು 8,570 ರೂಪಾಯಿ. ಅದಾದಮೇಲೆ ಪ್ರಯಾಗ್ರಾಜ್ ಬಂದೆ. ಸೊ ಪ್ರಯಾಗ್ರಾಜ್ ಬಂದಮೇಲೆ ಉಳಿದಿರೋ ಅಮೌಂಟು ನನ್ನ ಹತ್ರ ಇದ್ದಿದ್ದು 5,560 ರೂಪಾಯಿ. ಅದಾದಮೇಲೆ 2025ರ ಗಣಪತಿ, ಅಂದರೆ ಹೋದ ವರ್ಷದ್ದು ನಾನು ಕಲೆಕ್ಟ್ ಮಾಡಿದ್ದು 7,570 ರೂಪಾಯಿ. ಏನಾದರೂ ಡೌಟ್ ಇದ್ದರೆ, ಇಲ್ಲ ಶಶಿಬ್ರು ಏನಾದರೂ ಕಮ್ಮಿ ಹೆಚ್ಚಿದ್ರೆ ಅಂದರೆ ಹೋದ ವರ್ಷ ಆಚೆ ವರ್ಷದೆಲ್ಲ ವಿಡಿಯೋಗಳನ್ನ ಚೆಕ್ ಮಾಡ್ಬೋದು. ಪ್ರತಿಯೊಂದು ವಿಡಿಯೋಗಳು ಇದ್ದಾವೆ, ಒಂದೊಂದು ರೂಪಾಯಿದು ಲೆಕ್ಕ ಇರುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇನ್ನು 100 ರೂಪಾಯಿ ಜಾಸ್ತಿ ಇರುತ್ತೆ ಹೊತ್ತು ಯಾವುದೇ ರೀತಿಗೂ ಕಮ್ಮಿ ಇರೋಲ್ಲ. 3 ಸೇರಿ ನನ್ನ ಹತ್ರ ಪ್ರೆಸೆಂಟ್ ಇವಾಗಿರೋದು ಎಷ್ಟಪ್ಪ ಅಂದರೆ 21,700 ರೂಪಾಯಿ ಪ್ರೆಸೆಂಟ್ ಇವಾಗ ನನ್ನ ಹತ್ರ ಇದೆ. ಪ್ರೆಸೆಂಟ್ ಇವಾಗ ಟೈಮ್ ಎಷ್ಟಪ್ಪ ಅಂದರೆ 11:32. ಸೊ 10:30 ಪೂಜೆ ಅಂದರು. ಆಲ್ಮೋಸ್ಟ್ 1 ಗಂಟೆ ಲೇಟ್ ಆಗುತ್ತೆ ಅಂತೇಳಿ ನಮ್ಮ ಹುಡುಗರಿಗೆ ಹೇಳಿದ್ದೆ, ಗುರು ಅವರಿಗೆಲ್ಲ ಹೇಳಿದ್ದೆ, ಬಸವರಾಜಿಗೆ ಅವರೆಲ್ಲ ಹೇಳಿದ್ದೆ, ಬ್ರೋ ನೀವು ಸ್ವಲ್ಪ ಫೋನ್ ಮಾಡಿ ಹೇಳ್ರಿ, ನಾನು ಆರಾಮಾಗಿ ಬರ್ತೀನಿ ಅಂತೇಳಿ. ಆರಾಮಾಗಲ್ಲ, ಅಮ್ಮನ ಬಿಟ್ಟು ಬರೋಕಲ್ಲ, ಹಂಗಾಗಿ ನೀವು ಹೇಳಿ ಬರು ಅಂತ ಹೇಳಿದೆ. ಸೊ ನೋಡಿ ಇಷ್ಟು ಕಾರುಗಳು ಬಂದಿದ್ದಾವೆ. ಪೂಜೆ ಎಲ್ಲ ಅಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಆಲ್ರೆಡಿ ನಮ್ಮ ಹುಡುಗರೆಲ್ಲ ಬಂದಿದ್ದಾರೆ. ಬನ್ನಿ ಧ್ವಜಸ್ತಂಭ ಪೂಜೆ ಮುಗಿಸ್ಕೊಂಡು ಇಲ್ಲಿಂದ ಹೋಗೋಣ. ಇನ್ಮೇಲೆ ಹಬ್ಬಗಳು ಸ್ಟಾರ್ಟು, ವಿಡಿಯೋಗಳು ಬರ್ತಾನೆ ಇರ್ತವೆ. ಆರಾಮ್ರ? ಸೊ ಸ್ಟಾರ್ಟಿಂಗು ಪೂಜೆ ಬಂದಿದ್ದಾಗ ಶಾಲ್ ಇಸ್ಕೊತಾ ಇರೋದು. ಯಾಕಂದ್ರೆ ಪ್ರತಿ ವರ್ಷ ಒಂದು ಶಾಲ್ ಇರಲೇಬೇಕು. ನಮ್ಮ ಗಣಪತಿ ಹೆಸರಿಗೆ ಒಂದು ಶಾಲ್ ಇದ್ದರೆ ನಮಗೆ ನೆಕ್ಸ್ಟ್ ಕಂಟಿನ್ಯೂ. ಅರ್ಥಂ ಮಂಟಪ ಪ್ರಾರಂಭ ಸಿದ್ಧಿದ್ವಾರ ಧ್ವಜಸ್ಥಾಪನ ಭೂಮಿ ಪೂಜಾರ್ಥಂ ಗಂಗಾ ಸಹಿತ ಮಹಾಗಣಪತಿ ವರಸಿದ್ಧಿ ವಿನಾಯಕ ಪೂಜಾ ನವಗ್ರಹ ಪೂಜಾ ಭೂದೇವಿ ಆರಾಧನಾ ಪೂರ್ವಕ ಧ್ವಜಕಂಬ ಪ್ರತಿಷ್ಠಾಪನಾ ಸುಖಕರ್ತಾದುಃಖಹರ್ತಾ ವಾರ್ತಾ ವಿಘ್ನ ದುರ್ವಿ ಪುರ್ವಿ ಪ್ರೇಮ ಕೃಪಾಲಯ ಸರ್ವಾಂಗ ಸಿಂಧೂರ ಕಂಠೆ ಜಲಜಯಮಾಲ ಮುಕ್ತಾ ಫಾಳಾಂತಿ ರತ್ನಾಕಚಿತ ಭಾರಾ ತುಜಗೋಗಿ ಪುಗರಾ ಸಪ್ತನಾದಿ ಮೋದಿ ಕುಂಕುಮಿ ಹೀರೆ ಜಡಿತ ಮುಕುಟ ಶೋಭಾ ತೋಮರ ಸುಂಡವಂತ ದುಂಡಪ್ರೇಮಿ ದಾಶ್ರಮ ಚಾವನಪತೆ ಸದನ ಸಂಗತಿ ಭಾವೇ ನಿರ್ವಾಣಿ ರಕ್ಷಾಮಿ ಸರ್ವರ ಜಯ ದೇವ ಜಯ ದೇವ ಜಯ ಮಂಗಲ ಮೂರ್ತಿ ದರ್ಶನ ಮಾತೆ ಕಾಮನ ಮೂರ್ತಿ ನಮೋ ರಾಧಪದಯೇ ನಮೋ ಗಣಪತಯೇ ನಮಃ ಪ್ರಭುಪದಯೇ ನಮಸ್ತೆ ಅಷ್ಟಂಬೋಧರಾಯ ಏಕದಂತಾಯ ವಿಘ್ನ ವಿನಾಶಿ ಶಿವಸುರಾಯ ಶ್ರೀವರದಮೂರ್ತಿ
विघ्नेश्वर महाराज की जय, महाराज की जय, गजानन महाराज की जय. ನಡೀತಾ ಇದೆ ಗಾಡಿ ಇವಾಗ ಮುಗೀತು. ಸಿಕ್ಕಾಪಟ್ಟೆ ಬಿಸಿಲು ಇವತ್ತು. ಪ್ರತಿದಿನ ಮಳೆ ಇರೋದು ಇವತ್ತು ನನ್ನ ಮೂವರು ಹುಡುಗರು ಬ್ಲಾಗ್ನ ತಗೊಳ್ಳೇಬೇಕಂತ ವಾರ್ ಮಾಡ್ತಾ ಇರ್ತಾರೆ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಓಕೆ, ನಾನು ಇನ್ಮೇಲೆ ಇನ್ನೇ ವಿಡಿಯೋಗಳು ಬರ್ತಾನೆ ಇರ್ತವೆ ಗಣಪತಿಗೂ. ಸೊ ನಮ್ಮ ದಾವಣಗೆರೆ ಹಿಂದೂ ಗಣಪತಿ ಧ್ವಜ ಪೂಜೆ ಧ್ವಜ ಫೈನಲಿ 12:15. ಸೊ ಇದೊಂದು 5 ನಿಮಿಷ ಮುಂಚೆ ಇದೆ 12:10. ಸೊ 12:10ಕ್ಕೆ ನಮ್ಮ ದಾವಣಗೆರೆ ಹಿಂದೂ ಗಣಪತಿ ಧ್ವಜಸ್ತಂಭ ಪೂಜೆ ಮುಗಿತು ಗುರು. ಸೊ ಸಾಕತ್ತಾಗಿದೆ. ಸೊ ಅದನ್ನ ಸ್ಟ್ರೈಟ್ ಮಾಡಿ ನಿಲ್ಲಿಸ್ತಾ ಇದ್ದಾರೆ, ಗಟ್ಟಿ ಮಾಡಿ. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು. ಕ್ವಶನ್ಗಳು ಸ್ಟಾರ್ಟ್ ಆಗ್ತವೆ. ಬ್ರೋ ಯಾವ ಥರ ಮಂಟಪ ರೆಡಿ ಮಾಡ್ತಾರೆ, ಏನು ಎತ್ತ, ಹಾಗೆ ಡಿ ಜೆ ಬರ್ತೈತೋ ಇಲ್ಲೋ, ಗಣಪತಿ ಎಷ್ಟು ದೊಡ್ಡದು ಏನು, ಒಂದೇ ಬಿಡದೆ ಎಲ್ಲ ಕ್ವಶನ್ ಕೇಳೋಕೆ ಹೋಗ್ಬೇಡ್ರಿ. ಇನ್ನು ಅಪ್ಡೇಟ್ಗಳು ಬರ್ತಾ ಇರ್ತಾವಲ್ಲ, ಸೊ ಅವಾಗ ಕೊಡ್ತಾ ಇರ್ತೀನಿ. ಪ್ರತಿ ವರ್ಷ ನಮ್ಮ ದಾವಣಗೆರೆ ಹಿಂದೂ ಗಣಪತಿ ಧ್ವಜಸ್ತಂಭ ಪೂಜೆಗೆ ಪ್ರಸಾದ ವ್ಯವಸ್ಥೆ ಇರುತ್ತೆ. ಸೊ ನಮ್ಮ ಅಣ್ಣರು ಅಧ್ಯಕ್ಷ ಬರ್ತೀನಣ್ಣ. ಎಲ್ಲ ಮುಗಿಸಿ ನಾನು ವಿಡಿಯೋನ ಸಾಯಂಕಾಲ ನಾಳೆ ಅಪ್ಲೋಡ್ ಮಾಡ್ತೀನಿ. ಸೊ ನಮ್ಮ ದಾವಣಗೆರೆ ಹಿಂದೂ ಗಣಪತಿ ಪ್ರಸಾದ ಕೇಸರಿ ಬಾತ್ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ.